ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಬನ್ನಿ, ಇವತ್ತು ಮತ್ತೊಂದು ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ನನಗೆ ಇವತ್ತು ಪರ್ಸನಲ್ ಬಾಡಿಗೆ ಬಂದಿತ್ತು. ಇದು ಬಂದು ಇಂಡಿಯಾ ಸೆಕೆಂಡ್ ಸ್ಟೇಜಿಂದ ಕೋಲಾರ್ಗೆ. ಅವರು ನನಗೆ ಸುಮಾರು ಒಂದು 5 ವರ್ಷದಿಂದನೂ ಪರಿಚಯ ಇದ್ದಾರೆ. ಕೋಲಾರ್ ಬಾಯ್ ಅವರು ಯಾವಾಗ್ಲೂ ನನಗೆ ಹೇಳೋದು ಬಾಡಿಗೆ ಇದ್ರೆ ಮಾತ್ರ. ಹಾಗಾಗಿ ನಾನು ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರ ಬಾಡಿಗೆನ ಇಲ್ಲ ಅಂತ ಹೇಳಲ್ಲ. ಅಕಸ್ಮಾತ್ ನಾನು ಎಲ್ಲಾದ್ರೂ ಬೇರೆ ಕಡೆ ಹೋಗಿದ್ರು ಬೇರೆ ಗಾಡಿನಾದ್ರೂ ಅರೇಂಜ್ ಮಾಡಿ ಕಳಿಸಿ ನೀವು ಅಂತ ಹೇಳ್ತಾರೆ. ಯಾಕೆ? ನಾವು ಒಳ್ಳೆ ಸರ್ವಿಸ್ ಕೊಡೋದಕ್ಕೆ ಕಸ್ಟಮರ್ಗೆ. ಅದಕ್ಕೋಸ್ಕರ ಹೇಳೋದು ನಾವು ಎಲ್ಲೇ ಹೋದ್ರೂ ಕಸ್ಟಮರ್ಗಳ ಹತ್ರ ಚೆನ್ನಾಗಿ ಮಾತಾಡಿ. ಇರೋದು HMT ಒಳಗಡೆ ನಾನು ರೆಗ್ಯುಲರ್ ಆಗಿ ಇದೇ ಪೆಟ್ರೋಲ್ ಬಂಕಲ್ಲೇ ಡೀಸೆಲ್ ಹಾಕ್ಸೋದು. ಯಾಕೆಂದರೆ ಇಲ್ಲಿ ಗಾಡಿನೂ ಸ್ಮೂತ್ ಆಗಿರ್ತದೆ, ಮತ್ತು ಪಿಕಪ್ಪು ಚೆನ್ನಾಗಿರ್ತದೆ, ಮೈಲೇಜು ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ನಾನು ಇದೇ ಬಂಕಲ್ಲೇ ಡೀಸೆಲ್ ಹಾಕ್ಸೋದು. ಟೀ ಕುಡಿತಾ ಇದ್ದೀರಾ? ಕುಡೀರಿ. ಫುಲ್ ಟ್ಯಾಂಕು ಡೀಸೆಲ್ಲು. ಹಾಂ, ಆನ್ ಮಾಡಿ. ನೋಡು ಮಂಜಕ್ಕ, ಒಂಟಿಗಿಂತ ಹೋದಾರ ಮತ್ತೆ ಹಂಗೆ ಕೊಡಿ. ಡೀಸೆಲ್ ಹಾಕ್ಸಿದ್ದಾಯ್ತು, ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ. ಜಾಸ್ತಿ ಏನು ಇಡ್ಸಿಲ್ಲಪ್ಪ ಈ ಸರಿ. ಯಾಕೋ ಬರೀ 2050 ರೂಪಾಯಿ ಇಡ್ಸಿದೆ. ಒಂದೊಂದ್ಸರಿ 2600 ರೂಪಾಯಿ. 2 ಪಾಯಿಂಟ್ ಇತ್ತು, ಅದಕ್ಕೋಸ್ಕರ 2000 ರೂಪಾಯಿ ಹಿಡಿದಿದೆ. ಇನ್ನು 7-8 ಲೀಟ್ರ್ ಇತ್ತಲ್ಲ, ಅದಕ್ಕೋಸ್ಕರ. ಈ ಬಂಕಲ್ಲಿ ನಾನು ಟಾಟಾ AC ಇದ್ದಾಗ ಹಾಕಿಸ್ತಾ ಇದ್ದಿದ್ದು ಡೀಸೆಲ್ಲು, ಒಳ್ಳೆ ಮೈಲೇಜು. ಅದಕ್ಕೋಸ್ಕರ ನಾನು ಯಾವುದೇ ಕಾರಣಕ್ಕೂ ಈ ಕಡೆ ಹೆಬ್ಬಾಳ, ಬಾಗ್ಲೂರು, ಏರ್ಪೋರ್ಟು ಈ ಕಡೆ ಯಾವುದಾದ್ರೂ ಬಾಡಿಗೆ ಬಂದ್ರೂ ನಾನು ಇದೇ ಬಂಕಲ್ಲೇ ಡೀಸೆಲ್ ಹಾಕ್ಸೋದು. ಈ ಕಡೆ ಬಂದರೆ ಆ ಕಡೆ ಸುಂಕದಕಟ್ಟೆ ಆ ಕಡೆ ಹೋದರೆ ರಿಲಯನ್ಸ್ ಇದೆ ಕೊಟ್ಟಿಗೆಪಳ್ಳಿ ಹತ್ರ. ಅದು ತುಂಬ ಒಳ್ಳೆ ಡೀಸೆಲ್ ಸಪ್ಲೈ ಆಗುತ್ತೆ ಅದರಲ್ಲೂ, ರಿಲಯನ್ಸಲ್ಲಿ. ಒಬ್ಬೊಬ್ರಿಗೆ ಒಂದೊಂದು ಬಂಕು ಮೈಲೇಜ್ ಬರ್ಬೋದು, ಒಂದೊಂದು ಗಾಡಿಗಳಿಗೆ ಹೇಳೋಕ್ಕೆ ಬರೋದಿಲ್ಲ. ಆದರೆ ನಮಗೆ ಇದೇ ಬಂಕು ಮೈಲೇಜ್ ಜಾಸ್ತಿ ಬರೋದು.